ಬಾಬಾ ಅವರೇ, ಆಶೀರ್ವಾದ ಮಾಡಿ. ಬಾಬಾ ಅವರೇ, ನನ್ನ ಸೊಸೆ ನಿಮಗ್ ಕಷ್ಟ ಕೊಡ್ತಿರೋದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಕಷ್ಟನಾ ನನಗ? ಅವಳು ನನ್ ಧ್ವನಿ ಕೇಳಿದ್ರನೆ ಹೆದರ್ಕೊಂಡ್ ಸಾಯ್ತಾಳೆ. ರಾತ್ರಿ ಪೂರ್ತಿ ಅವಳು ನಿದ್ರೆ ಮಾಡೋದಕ್ಕೂ ಬಿಟ್ಟಿಲ್ಲ. ನಿದ್ರೆ ಇಲ್ದೆ ಒದ್ದಾಡ್ ಹೋಗಿರ್ತಾಳೆ, ಸುಸ್ತಾಗೋಗಿರ್ತಾಳೆ. ಇದಕ್ಕೂ ಮುಂಚೆ ಅವಳು ನೈವೇದ್ಯ ತಗೊಂಡು ನನ್ನ ಆಶ್ರಮಕ್ ಬಂದಾಗ ಉತ್ಸಾಹದಲ್ಲಿದ್ಲು. ಅದಕ್ಕೆ ನನ್ ಮಂತ್ರ ಕೆಲ್ಸ ಮಾಡ್ಲಿಲ್ಲ. ಆದ್ರೆ ಇವಾಗ ಹಾಗಾಗಲ್ಲ. ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಸುಸ್ತಾಗಿರ್ತಾಳೆ. ಅವಳು ಎಷ್ಟೇ ಪ್ರಯತ್ನ ಮಾಡಿದ್ರೂ ನನ್ನ ಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಇವತ್ತು ಸಕ್ಕು ನನ್ನ ಪಾದಗಳಿಗೆ ನಮಸ್ಕಾರ ಮಾಡ್ಲೇಬೇಕು, ನನ್ನ ನಾಮಸ್ಮರಣೆ ಮಾಡ್ಲೇಬೇಕು. ಜೈ ಮಹಾಕಾಳ. ನೀನಿಲ್ಲೇ ಇರು. ಅವಳು ಕಣ್ಣಿಗೆ ನೀನ್ ಕಾಣಿಸ್ಕೊಂಡ್ರೆ ಅತಿಯಾಗಿ ಆಡ್ತಾಳೆ. ನಾನು ಹೋಗಿ ಬರ್ತೀನಿ. ಭೈರವ, ಅವಳು ನಿದ್ದೆ ಮಾಡಿಲ್ಲ ತಾನೆ? ಇಲ್ಲ ಬಾಬಾ ಅವ್ರೆ, ಅವಳು ನಿದ್ದೆ ಮಾಡದೆ ಇರೋಗೆ ನಾನು ರಾತ್ರಿ ಪೂರ್ತಿ ಕಾವಲು ಕಾಯ್ದಿದ್ದೀನಿ. ಅವಳು ಕಣ್ಣು ಮುಚ್ಚಕ್ ಪ್ರಯತ್ನ ಪಟ್ಟಾಗ ಅವಳು ಮುಖಕ್ಕೆ ನೀರು ಹಾಕಿದ್ದೀನಿ. ಏ ಸಕ್ಕು, ಇದನ್ನೇ ನೋಡು. ಇದ್ರ ಕಡೆನೆ ನೋಡು. ನೀನ್ ನಿನ್ ಮನ್ಸಲ್ಲಿ ಯಾವುದೇ ಯೋಚನೆಗಳು ಬರೋದಕ್ ಬಿಡಬಾರ್ದು. ನಾನು ಹೇಳ್ದಾಗೆ ಮಾಡ್ಬೇಕು. ಜೈ ಮಹಾಕಾಳ. ಪಾಂಡುರಂಗ, ಪಾಂಡುರಂಗ, ಮಹಾಕಾಳ, ಮಹಾಕಾಳ. ಪಾಂಡುರಂಗ. ನೀನೀಗ ಮಹಾಕಾಳನ ಪವಿತ್ರ ಜಾಗದಲ್ಲಿದೀಯಾ. ನನ್ನ ಗುರು ಮಹಾಕಾಳನಿಗೆ ನಿನ್ನನ್ನ ನೀನು ಅರ್ಪಿಸ್ಕೊಳ್ತಾ ಇದೀಯಾ. ಪಾಂಡುರಂಗ, ಪಾಂಡುರಂಗ. ನೀನು ಮಹಾಕಾಳನಿಗೆ ಶರಣಾಗ್ತಾ ಇದೀಯಾ. ಜೈ ಮಹಾಕಾಳ. ಇದ್ರ ಕಡೆನೆ ನೋಡು. ಮಹಾಕಾಳ, ಜೈ ಮಹಾಕಾಳ. ನಾಗೋಜಿ, ನಾಗೋಜಿ, ನಾಗೋಜಿ ಸ್ಮರಣೆ ಮಾಡು. ಇವಾಗ ನೀನ್ ನಾಗೋಜಿ ಆಶ್ರಮದಲ್ಲಿದೀಯಾ. ನಾಗೋಜಿ ಬಾಬಾಗೆ ನೀನು ಅರ್ಪಿಸ್ಕೊತಾ ಇದೀಯಾ. ಅವರ ಚರಣಗಳಿಗೆ ನಮಸ್ಕರಿಸ್ತಾ ಇದೀಯಾ. ನೇರವಾಗಿ ನನ್ನ ಕಣ್ಣುಗಳನ್ನೇ ನೋಡು. ಇವಾಗ ನಿನಗೆ ಸರ್ವಸ್ವನು ನಾನೇ, ಮೋಕ್ಷದಾತ, ನಿನಗೆ ಗುರು. ನನ್ನ ಕಣ್ಗಳನ್ನ ನೋಡು, ನನ್ನ ಕಣ್ಗಳನ್ನೇ ನೋಡು. ಇಲ್ಲಿ ನೋಡು. ಹೌದು, ಅವನ್ ಪಾಂಡುರಂಗ. ಮಹಾಕಾಳ ಅನ್ಬೇಕು. ಮಹಾಕಾಳ. ಆ ಕಡೆ ಈ ಕಡೆ ಎಲ್ಲ ನೋಡ್ಬೇಡ, ಇದ್ರ ಕಡೆಗೆ ನೋಡು. ಅವನ್ ಕುತ್ತಿಗೆನೆ ನೋಡು. ಅವನ್ ಕುತ್ತಿಗೆಲಿ ಏನಿದೆ? ತುಳಸಿ ಹಾರ ಹಾಕೊಂಡಿದ್ದಾನೆ. ಎಷ್ಟು ಸುಂದರವಾದ ರೂಪ. ಪಾಂಡುರಂಗ, 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 ಪಾಂಡುರಂಗ. ಲೇ ಭೈರವ, ಇವಳು ನೋಡ್ಕೊಳ್ದೆ ನೀನು ನಿದ್ರೆ ಮಾಡ್ದೇನೋ? ಇವಳು ಗಾಢವಾಗಿ ನಿದ್ರೆ ಮಾಡಿ ಪ್ರಶಾಂತವಾಗಿದ್ದಾಳೆ ಕಣೋ. ಇವಳು ರಾತ್ರಿ ಪೂರ್ತಿ ನಿದ್ರೆ ಮಾಡಿದಾಳೆ. ನೀನ್ ಅವಳನ್ನ ನಿದ್ರೆ ಮಾಡಕ್ ಬಿಟ್ಟಿದ್ಯಾ? ಇಲ್ಲ ಬಾಬಾ ಅವ್ರೆ, ರಾತ್ರಿ ಪೂರ್ತಿ ನಾನು ಅವಳನ್ನ ನಿದ್ದೆ ಮಾಡೋದಕ್ ಬಿಟ್ಟೇ ಇಲ್ಲ. ನಾನು ನಿದ್ದೆ ಮಾಡಿಲ್ಲ. ಮತ್ ಯಾಕೆ ನಾನು ಎಷ್ಟು ಪ್ರಯತ್ನ ಪಟ್ರು ಫಲಿತಾಂಶ ಸಿಗ್ತಾ ಇಲ್ಲ?
ಬಾಬಾ ಅವರೇ, ನನ್ನ ಮನಸ್ಸಲ್ಲಿ ಪಾಂಡುರಂಗ ಇದ್ದಾನೆ, ನನ್ನ ದೇಹದಲ್ಲೂ ಪಾಂಡುರಂಗ ಇದ್ದಾನೆ. ಅದಕ್ಕೆ ನಿಮ್ಮ ಮಂತ್ರತಂತ್ರಗಳು ಕೆಲಸ ಮಾಡ್ತಾ ಇಲ್ಲ. ಪಾಂಡುರಂಗನ ನಾಮಸ್ಮರಣೆ ಮಾಡಿದ್ರೆ ಎಷ್ಟೊಂದು ಶಕ್ತಿ ಬರುತ್ತೆ. ಪಾಂಡುರಂಗ 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 ಪಾಂಡುರಂಗ. ಅಳಿಯಂದ್ರೆ, ಪಾಂಡುರಂಗನ ಕೃಪೆಯಿಂದ ನಮ್ಮ ಮನ್ಸಲ್ಲಿದ್ದ ಭಾರ ಎಲ್ಲ ದೂರವಾಗಿ ಹೋಯ್ತು. ನಮ್ಮನ್ನ ಕ್ಷಮಿಸ್ಬಿಡಿ. ಪಾಂಡುರಂಗ ಅಂತಂದ್ರಿ. ಅಳಿಯಂದ್ರೆ,